ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ನಮಗೆ ಜೀವನವೇ ಸಾಕಾಯಿತು, ನನಗೇನೂ ಸಿಗ್ತಿಲ್ಲ ಅಂತ ನಮಗೆ ಅನ್ನಿಸ್ದಾಗ ಫ್ರೂಟ್ ಥಿಯರಿನ ಜ್ಞಾಪಿಸ್ಕೋಬೇಕಂತೆ. ಏನಿದು ಫ್ರೂಟ್ ಥಿಯರಿ ಅಂತ ನೋಡೋದಾದರೆ, ನಾವು ತಿನ್ನುವ ಯಾವ ಹಣ್ಣಾದರೂ ಅಷ್ಟೆ, ಆ ಹಣ್ಣು ನಾನೇ ತಿನ್ನಬೇಕು ಅಂತ ಆ ಭಗವಂತ ಬರೆದಿದ್ದಾನೆ ಅಂತ ಅಂದರೆ ಅದು ನನ್ನ ಕೈಗೆ ಸೇರುತ್ತೆ. ಆ ಹಣ್ಣನ್ನು ಪಡಿಬೇಕು ಅಂದಾಗ ಯಾರೋ ಎಷ್ಟು ವರ್ಷಗಳ ಹಿಂದೆ ಅದನ್ನು ನೆಟ್ಟಿರ್ತಾರೆ ಅಲ್ವಾ? ಹಾಗೂ ಎಷ್ಟೋ ವರ್ಷಗಳವರೆಗೆ ಇನ್ಯಾರೋ ಅದನ್ನು ಪಾಲನೆಯನ್ನು ಮಾಡಿರ್ತಾರೆ, ಹಾಗೂ ಅದನ್ನು ಆರೈಕೆ ಮಾಡಿರ್ತಾರೆ. ಇನ್ಯಾರೋ ಅದನ್ನು ಕೀಳ್ತಾರೆ, ಇನ್ಯಾರೋ ಕೊಳ್ಳುತ್ತಾರೆ, ಇನ್ಯಾರೋ ಅಂಗಡಿಗೆ ಹಾಕ್ತಾರೆ, ಹಾಗೂ ಇನ್ಯಾರೋ ಕೊಳ್ಳಬಹುದು ಅಥವಾ ಇನ್ಯಾರೋ ನನಗಾಗಿ ತೊಗೊಂಬರಬಹುದು. ನೋಡಿ, ಇದು ಎಷ್ಟು ದೊಡ್ಡ ಪ್ರೊಸೆಸ್ ಅಲ್ವಾ? ನನ್ನ ಕೈಯಲ್ಲಿ ಇವತ್ತು ನಾನು ತಿನ್ನೋ ಹಣ್ಣಿದೆ ಅಂದರೆ ಅದರ ಹಿಂದೆ ನನ್ನ ಪಾತ್ರ ಏನೂ ಇರೋದೇ ಇಲ್ಲ ಕೆಲವೊಂದು ಸಲ. ಆದರೂ ಸಹ ಭಗವಂತ ನನಗೋಸ್ಕರ ಆ ಹಣ್ಣನ್ನು ನೀನೇ ತಿನ್ನು ಅಂತ ನನ್ನ ಕೈಯಲ್ಲಿ ಇಟ್ಟಿದ್ದಾನೆ, ಅಥವಾ ನಾನು ತಿಂದಿದ್ದೀನಿ ಅಂದರೆ ಭಗವಂತ ಪ್ರತಿಯೊಂದನ್ನೂ ಸಹ ನಮಗಾಗಿ ಬರೆದಿದ್ದಾನೆ ಅಂತ. ಅಂದರೆ ನಮ್ಮ ಹಣೆ ಬರಹದಲ್ಲಿ ಈ ವಸ್ತು ನಿನ್ನದೇ ಅಂತ ಇದ್ದರೆ ಆ ವಸ್ತು ಹೇಗಾದರೂ ಸರಿ, ಅದನ್ನು ಯಾರಾದರೂ ಮುಚ್ಚಿ ಇಡಲಿ, ಯಾರಾದರೂ ಏನು ಬೇಕಾದರೂ ಹೇಳಿ, ಅದು ನಮಗೆ ಸಿಕ್ಕೇ ಸಿಕ್ಕತ್ತೆ. ಇದು ಕೇವಲ ಹಣ್ಣಿನ ವಿಷಯ ಅಲ್ಲ ನಾನು ಹೇಳ್ತಾ ಇರೋದು. ಪ್ರೀತಿ ಇರಬಹುದು, ಕೆಲಸ ಇರಬಹುದು, ಯಶಸ್ಸಿರಬಹುದು, ಕೀರ್ತಿ ಇರಬಹುದು, ಎಲ್ಲವುದೂ ಸಹ ಪರಿಗಣನೆಗೆ ಬರುತ್ತೆ. ನಾವು ಅಂದ್ಕೊಳ್ತಾ ಇದ್ದೀವಿ, ಅಯ್ಯೋ ನಾನು ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ, ನನಗೆ ಸಿಗ್ತಾನೇ ಇಲ್ಲ. ಇಲ್ಲ, ಇವತ್ತು ಅದು ನಿನ್ನದೇ ಆಗಿದ್ದರೆ ಆ ಹಣ್ಣು ಹೇಗೆ ನಿನ್ನ ಕೈ ಸೇರ್ತೋ ಹಾಗೆ ಆ ವಸ್ತುವಾದರೂ ಅಷ್ಟೇ, ಪ್ರೀತಿ ಆದರೂ ಅಷ್ಟೇ, ವ್ಯಕ್ತಿ ಆದರೂ ಅಷ್ಟೇ ನಿನ್ನ ಕೈ ಸೇರುತ್ತೆ. ಹಾಗಿದ್ರೆ ನಾನೇನು ಮಾಡಬೇಕು? ತಾಳ್ಮೆಯಿಂದ ಕಾಯಬೇಕು, ಹಾಗೂ ಆ ವಸ್ತುವಿಗಾಗಿ ನಮ್ಮ ಪರಿಶ್ರಮ ಏನಿದೆ ಅದು ನಾವು ಪರಿಶ್ರಮ ಪಡಲೇಬೇಕು. ಅದಕ್ಕೆ ಭಗವದ್ಗೀತೆಯಲ್ಲೂ ಭಗವಂತ ಹೇಳೋದು, ನಿನ್ನ ಕರ್ಮವನ್ನು ಮಾಡು, ನಿನ್ನ ಕರ್ಮವನ್ನು ಮಾಡು. ಯಾವಾಗ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಯಾವುದೇ ರೀತಿಯಾದಂತಹ ಅಪೇಕ್ಷೆಗಳು ಇಲ್ಲದೆ ಆ ಕೆಲಸವನ್ನು ನಾವು ಭಗವಂತನಿಗೆ ಒಪ್ಪಿಸಿದ್ವಿ ಅಂತ ಅಂದರೆ ಅದು ಹೇಗಾರು ಇರಲಿ, ಆ ವಸ್ತು ನಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ ಅಲ್ವಾ? ಭಗವಂತನ ಬಗ್ಗೆ ಸಂಪೂರ್ಣ ನಂಬಿಕೆ ಇರಲಿ, ಹಾಗೂ ನಾನು ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪವೂ ಸ್ವಾರ್ಥವಿಲ್ಲದ ಹಾಗೆ ನಿಷ್ಕಾಮವಾಗಿ ನಾವು ಆ ಕೆಲಸ ಮಾಡೋಣ. ಹಣ್ಣು ನಮ್ಮ ಕೈ ಸೇರಿದ ಹಾಗೆ ನಮ್ಮ ವಸ್ತು ಅದು ಏನೇ ಆಗಿರಬಹುದು, ಅದು ಒಂದಲ್ಲ ಒಂದಿನ ನಮ್ಮ ಕೈ ಸೇರುತ್ತೆ. ತಾಳ್ಮೆ ಇರಲಿ, ಭಗವಂತನ ಮೇಲೆ ನಂಬಿಕೆ ಇರಲಿ. ಯಾಕೆಂದರೆ ಅವಧಿಗೂ ಮುನ್ನ ಯಾವ ವಸ್ತುವು ನಮ್ಮ ಕೈ ಸೇರೋದಿಲ್ಲ, ಹಾಗೂ ನಮ್ಮ ಯೋಗ್ಯತೆಗೆ ಮೀರಿನೂ ಯಾವ ವಸ್ತು ನಮ್ಮ ಕೈ ಸೇರಲ್ಲ. ಭಗವಂತನ ಮೇಲೆ ನಂಬಿಕೆ, ತಾಳ್ಮೆ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.